ರಾಜ್ಯ ಕಾಂಗ್ರೆಸ್ನಲ್ಲಿ ಬಿರುಸಿನ ರಾಜಕೀಯ. ಸಚಿವರು ಆಕಾಂಕ್ಷಿಗಳ ಎದೆಯಲ್ಲಿ ಢವಢವ. ಮುಖ್ಯಮಂತ್ರಿಗೂ ಮುನ್ನವೇ ದೆಹಲಿಗೆ ಹೊರಟ ಸಚಿವಾಕಾಂಕ್ಷಿಗಳು. ಮಂತ್ರಿ ಸ್ಥಾನಕ್ಕೆ ಪ್ರಭಾವಿಗಳಿಂದ ಲಾಬಿ, ಸ್ಥಾನ ಉಳಿಸಿಕೊಳ್ಳಲು ಹಿರಿಯ ಸಚಿವರ ರಣತಂತ್ರ. ದೆಹಲಿಯಲ್ಲಿ ಕ್ಯಾಬಿನೆಟ್ ಕ್ಲೈಮ್ಯಾಕ್ಸ್, ಫೈನಲ್ ಲಿಸ್ಟ್ ಅದಾಗಲೇ ರೆಡಿಯಾಗಿದ್ಯಾ? ಯಾರಿಗೆಲ್ಲ ಸಿಗಲಿದೆ ಸಚಿವ ಸ್ಥಾನ? ಕ್ಯಾಬಿನೆಟ್ನಿಂದ ಹೊರಹೋಗೋದು ಯಾರು? ಸಂಪುಟ ಪುನರಚನೆ ಆಗಬೇಕು. ಆಗ ಖಾತೆಗಳು ಬದಲಾವಣೆ ಆಗ್ತವೆ ಅನ್ನೋ ಸಂದರ್ಭ ಬರಬೇಕು. ಬಂದಾಗ ನನಗೇನಾದರೂ ಪೊಲೀಸ್ ಇಲಾಖೆ ಮೇಲೆ ಕೋಪ ಇದ್ದರೆ ಅಥವಾ ಇಷ್ಟ ಇಲ್ಲದೆ ಇದ್ದರೆ ಕೇಳಬೇಕು. ಇವ್ಯಾವೂ ನಡೆದಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಕಳೆದ 50 ವರ್ಷದಿಂದ ನಮ್ಮ ತಂದೆ, ನಮ್ಮ ತಾಯಿ, ನಾನು ಒಂದು ಬುನಾದಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಇದ್ದೀವಿ. ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಸಲ್ಲಿಸಿದ್ದೀವಿ. ಅದಕ್ಕೆ ನಮ್ಮನ್ನು ಗುರುತಿಸಿ ಅಂತ ಕೇಳ್ಕೊಂಡಿದ್ದೀವಿ ಅಷ್ಟೇ. ರಾಜ್ಯ ಸಮಸ್ಯೆಗಳನ್ನು ಸಂಬಂಧಪಟ್ಟರ ಜೊತೆಗೆ ಚರ್ಚೆ ಮಾಡಬೇಕು ಅಂತ ಇದ್ದಾರೆ. ಅದನ್ನು ಬಿಟ್ಟು ಉಳಿದೋದೆಲ್ಲ ಹೈಕಮಾಂಡ್ಗೆ, ಮುಖ್ಯಮಂತ್ರಿಗಳಿಗೆ ಬಿಟ್ಟಿರೋ ವಿಚಾರ. ಇಲ್ಲಿಗೆ ಹೋಗ್ತಾ ಇರೋದು ಪ್ರಧಾನಮಂತ್ರಿಗಳಿಗೆ ಭೇಟಿಯಾಗೋಕ್ಕೆ. ಅಂದರೆ ಕ್ಯಾಬಿನೆಟ್ ರೀಶಫಲ್ ಆಗಲಿ, ಈ ವಿಚಾರಗಳೆಲ್ಲನೂ ಕೂಡ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ACC ಅಧ್ಯಕ್ಷರು ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಮುಖ್ಯಮಂತ್ರಿಗಳು ಮತ್ತು KPCC ಅಧ್ಯಕ್ಷರು, ನಮ್ಮ ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು, ಇವರೆಲ್ಲರೂ ಕೂಡ ನಿರ್ಣಯ ಮಾಡ್ತಾರೆ. ಅವರು ಎಲ್ಲ ದೇವ್ರನ್ನೂ ನೋಡ್ಬಿಟ್ಟಿದ್ರು. ಈಶ್ವರನ್ನ ನೋಡಿದರು, ಆಮೇಲೆ ವೆಂಕಟೇಶ್ವರನ ನೋಡಿದರು, ನಾರಾಯಣನ ನೋಡಿದರು, ಬ್ರಹ್ಮನೊಬ್ಬನ ಬಿಟ್ಟುಬಿಟ್ಟಿದ್ರು. ಬ್ರಹ್ಮ ಹಣೆ ಬರ ಬರೆಯೋ ಬ್ರಹ್ಮನೊಬ್ಬನ ಬಿಟ್ಟುಬಿಟ್ಟಿದ್ರು. ಈಗ ಬಿಹಾರ್ ಎಲೆಕ್ಷನ್ನು ಒಂಥರ ಬ್ರಹ್ಮ ಇದ್ದಂಗೆ ಅವ್ರ ಪಾಲಿಗೆ. ಯಾರಿಗೆ? DK ಶಿವಕುಮಾರ್ಗೆ ಬ್ರಹ್ಮ ವರ ಕೊಡಲಿಲ್ಲ, ಹಣೆ ಬರೋದು ವರ ಕೊಡಲಿಲ್ಲ. ಅದಕ್ಕೆ ಈಗ ಸಿದ್ದರಾಮಯ್ಯ ಆಟ ಶುರು ಮಾಡಿದ್ದಾರೆ. ನವೆಂಬರ್ನಲ್ಲಿ ಕ್ರಾಂತಿ ಫಿಕ್ಸ್, ಇದೇ ತಿಂಗಳಲ್ಲಿ ಬದಲಾವಣೆ ಫಿಕ್ಸ್. ಸಿಎಂ ಕುರ್ಚಿ ಅಲುಗಾಡ್ತಾ ಇದೆ. ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಬಿಹಾರ ಚುನಾವಣೆ ಮತ್ತು ಫಲಿತಾಂಶ ಕಾಂಗ್ರೆಸ್ ಕ್ರಾಂತಿಗೆ ಬ್ರೇಕ್ ಹಾಕಿದೆ. ಈಗ ಕಾಂಗ್ರೆಸ್ ಕ್ರಾಂತಿ ಕ್ಯಾಬಿನೆಟ್ ಕಡೆಗೆ ತಿರುಗಿದ್ದು, ಸಚಿವ ಸ್ಥಾನಕ್ಕಾಗಿ ಹೊಸ ಕ್ರಾಂತಿ ಶುರುವಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಸಂಪುಟ ಸರ್ಜರಿಗೆ ಗ್ರೀನ್ ಸಿಗ್ನಲ್, ಶುರುವಾಗುತ್ತಾ ಕ್ಯಾಬಿನೆಟ್ ಕ್ರಾಂತಿ. ಆಕಾಂಕ್ಷಿಗಳಿಂದ ದೆಹಲಿ ಪರೇಡ್, ಸ್ಥಾನ ಉಳಿಸಿಕೊಳ್ಳುವುದಕ್ಕೂ ಲಾಭಿ. ಕ್ರಾಂತಿ ಆರಂಭನ ಇಲ್ಲ ಅಂತ್ಯನ, ಅಸಮಾಧಾನ ಸ್ಫೋಟಗೊಳ್ಳುತ್ತಾ. ಬಿಹಾರ ಚುನಾವಣೆ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ರಾಂತಿ. ಬಿಹಾರ ಚುನಾವಣೆಯ ನಂತರ ಸಿಎಂ ಸಿದ್ದರಾಮಯ್ಯ ಕುರ್ಚಿ ಅಲುಗಾಡುತ್ತೆ. DKಶಿ ಸಿಎಂ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ರು. ಆದರೆ ಬಿಹಾರ ಚುನಾವಣೆಯ ಫಲಿತಾಂಶ ಸಿದ್ದರಾಮಯ್ಯ ಕುರ್ಚಿಯನ್ನ ಮತ್ತಷ್ಟು ಗಟ್ಟಿ ಮಾಡಿದೆ. ಸಿಎಂ ಬದಲಾವಣೆ ಮಾತುಗಳು ಹಿಂದಕ್ಕೆ ಹೋಗಿ ಸಂಪುಟ ಪುನರಚನೆಯ ಮಾತುಗಳು ಮುಂದಕ್ಕೆ ಬಂದಿವೆ. ಎಸ್, ಸಿಎಂ ಬದಲಾವಣೆ ಆಗಲ್ಲ ಅನ್ನೋದು ಖಚಿತ ಆಗ್ತಾ ಇದ್ದಂತೆ ಕ್ಯಾಬಿನೆಟ್ ರೀಶಫಲ್ ಆಗೋದು ಕನ್ಫರ್ಮ್ ಆದಂತೆ ಆಗಿದೆ. ಅದಕ್ಕೆ ಈಗ ಸಚಿವ ಸ್ಥಾನದ ಆಕಾಂಕ್ಷಿಗಳೆಲ್ಲ ಸಿಎಂ ಮನೆಗೆ ಪರೇಡ್ ಮಾಡ್ತಾ ಇದ್ದಾರೆ. ಈಗಾಗಲೇ ಕ್ಯಾಬಿನೆಟ್ ಪುನರ್ರಚನೆ ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು, ಆದಷ್ಟು ಬೇಗ ಸಂಪುಟ ಪುನರ್ರಚನೆ ಮಾಡಿಬಿಡಬೇಕು ಅಂತ ಸಿದ್ದರಾಮಯ್ಯ ಸಹ ತೀರ್ಮಾನಿಸಿದ್ದಾರಂತೆ. ಅದಕ್ಕೆ ದೆಹಲಿಗೆ ಲಿಸ್ಟ್ ಹಿಡಿದುಕೊಂಡೇ ಹೋಗಿದ್ದಾರೆ ಅನ್ನೋ ಮಾತಿದೆ. ಅದಕ್ಕೂ ಮುನ್ನವೇ ಒಂದಷ್ಟು ಶಾಸಕರು, ಸಚಿವರು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ತಮ್ಮ ಆಸೆ, ಆಕಾಂಕ್ಷೆಗಳ ಬಗ್ಗೆ ಹೇಳಿಕೊಂಡಿದ್ದಾರೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗ್ತಾರೆ ಅಂದ್ರೆ ಒಂದು ಲೆಕ್ಕ, ಆಗಿಲ್ಲ ಅಂದ್ರೆ ಮತ್ತೊಂದು ರೀತಿಯ ಲೆಕ್ಕ. ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಹೀನಾಯವಾಗಿ ಸೋತಿದ್ರು. ಇಲ್ಲಿ ರಾಜ್ಯದ ಕುರ್ಚಿ ಕದನದಲ್ಲಿ ಸಿದ್ದರಾಮಯ್ಯಗೆ ಗೆಲುವು ಸಿಕ್ಕಿದೆ. ಸಿದ್ದರಾಮಯ್ಯ ಅವರ ಬದಲಾವಣೆ ಸಾಧ್ಯವಿಲ್ಲ ಅನ್ನೋದನ್ನ ಹೈಕಮಾಂಡ್ಗೆ ಮನದಟ್ಟು ಮಾಡಿಸಿದೆ. ಇದೆಲ್ಲ ಆಗ್ತಾ ಇದ್ದಂತೆ ಸಂಪುಟ ಪುನರಚನೆ ಆಗೋದು ಫಿಕ್ಸ್ ಅನ್ನೋದು ಗೊತ್ತಾಗಿದ್ದು, ಸಚಿವಾಕಾಂಕ್ಷಿಗಳಲ್ಲಿ ಮಂತ್ರಿಗಿರಿಯ ಕನಸು ಚಿಗುರೊಡೆದಿದೆ. ಶಾಸಕರೆಲ್ಲ ಸಚಿವ ಸ್ಥಾನ ಪಡೆಯಲು ಸರ್ಕಸ್ ಶುರು ಮಾಡಿದ್ದಾರೆ. ಕೆಲವು ಆಕಾಂಕ್ಷಿಗಳು ದೆಹಲಿಗೂ ಪ್ರಯಾಣ ಬೆಳೆಸಿದ್ದು, ತಮ್ಮನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಿ ಅಂತ ಹೈಕಮಾಂಡ್ಗೆ ದುಂಬಾಲು ಬೀಳ್ತಾ ಇದ್ದಾರಂತೆ. ಸಂಪುಟದಿಂದ ಕೈ ಬಿಡದಂತೆಯೂ ಕೆಲ ಸಚಿವರು ಒತ್ತಡ ಹಾಕೋ ಪ್ರಯತ್ನ ಮಾಡ್ತಾ ಇದ್ದಾರಂತೆ. ಆ ಮೂಲಕ ರಾಜ್ಯ ಕಾಂಗ್ರೆಸ್ ರಾಜಕೀಯ ಈಗ ದೆಹಲಿಗೆ ಶಿಫ್ಟ್ ಆಗಿದೆ.
ಸಂಪುಟ ಪುನಾರಚನೆ ಅಧಿಕಾರ ಇರೋದು ಸಿಎಂಗೆ, ಅದನ್ನ ತೀರ್ಮಾನ ಮಾಡೋದು ಹೈಕಮಾಂಡ್. ಈ ಇಬ್ಬರ ಕೈಯಲ್ಲೇ ಎಲ್ಲವೂ ಇರುತ್ತೆ. ಅದಕ್ಕೆ ಈಗ ಆಕಾಂಕ್ಷಿಗಳು ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ ಬಳಿಗೆ ಹೋಗ್ತಾ ಇದ್ದಾರೆ. ಹೈಕಮಾಂಡ್ ಹೇಳಿದ್ರೂ ಕೆಲಸ ಆಗುತ್ತೆ, ಸಿಎಂ ಮನಸ್ಸು ಮಾಡಿದ್ರೂ ಕೆಲಸ ಆಗುತ್ತೆ ಅಂತ ಕೆಲವರು ಹೈಕಮಾಂಡ್ ಬಳಿ, ಇನ್ನು ಕೆಲವರು ಸಿದ್ದರಾಮಯ್ಯ ಬಳಿಗೆ ಹೋಗಿ ಸಚಿವ ಸ್ಥಾನದ ಬೇಡಿಕೆಯನ್ನ ಇಟ್ಟಿದ್ದಾರೆ. ಇನ್ನು ಸಿದ್ದರಾಮಯ್ಯ ಸಹ ಆದಷ್ಟು ಬೇಗ ಸಂಪುಟ ಪುನಾರಚನೆ ಮಾಡಿಕೊಳ್ಳಬೇಕು ಅಂತ ತೀರ್ಮಾನಿಸಿದ್ದು ಹೈಕಮಾಂಡ್ ಬಳಿ ಲಿಸ್ಟ್ ಫೈನಲ್ ಮಾಡಿಸೋದಕ್ಕೆ ಹೋಗಿದಾರಂತೆ. ಯಾರೇ ಆಗಲಿ ಸಚಿವ ಸ್ಥಾನ ಪಡೆದುಕೊಳ್ಳೋದಕ್ಕೆ ಆಸೆ ಪಡ್ತಾರೆ, ಬಿಟ್ಟು ಕೊಡೋದಕ್ಕೆ ಯಾರಿಗೂ ಇಷ್ಟ ಇರಲ್ಲ. ಆದರೆ ಈಗ ಹೊಸಬರ ಸೇರ್ಪಡೆ ಆಗಬೇಕು ಅಂದ್ರೆ ಕೆಲವು ಸಚಿವರು ತಮ್ಮ ಸ್ಥಾನವನ್ನ ತ್ಯಾಗ ಮಾಡಲೇಬೇಕಾಗುತ್ತೆ. ಅದಕ್ಕೆ ಈಗ ಸಚಿವರು ಸ್ಥಾನ ಕಳೆದುಕೊಳ್ಳುವ ಭಯದಲ್ಲಿ ಇದ್ದು ಅವರು ಸಹ ತಮ್ಮ ಸ್ಥಾನ ಉಳಿಸಿಕೊಳ್ಳೋದಕ್ಕೆ ಕಸರತ್ತುಗಳನ್ನ ಮಾಡ್ತಾ ಇದ್ದಾರಂತೆ. ಹಾಲಿ ಸಚಿವರಿಗೆ ಸಂಪುಟದಿಂದ ಕೈ ಬಿಡುವ ಅನುಮಾನ ಇದ್ದು ಕೆಲವು ಸಚಿವರು ವರಿಷ್ಠರ ಮೇಲೆ ಒತ್ತಡ ಹಾಕುವ ಕೆಲಸ ಮಾಡ್ತಾ ಇದ್ದಾರಂತೆ. ಸಂಪುಟದಿಂದ ಕೈ ಬಿಡದಂತೆ ವರಿಷ್ಠರ ಮನವೊಲಿಕೆ ಮಾಡ್ತಾ ಇದ್ದಾರಂತೆ. ಸಚಿವರಾದ ಭೈರತಿ ಸುರೇಶ್, ಜಮೀರ್ ದೆಹಲಿಗೆ ಹೋಗ್ತಾ ಇದ್ದು ಈಗಾಗಲೇ ಬಿಕೆ ಹರಿಪ್ರಸಾದ್, ಅಜಯ್ ಸಿಂಗ್ ರಂತವರು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಸಿಎಂ ಜೊತೆಯೂ ಕೆಲ ಸಚಿವರು ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಇನ್ನು ದೆಹಲಿಗೆ ಹೋಗಿ ಹೈಕಮಾಂಡ್ನ ಭೇಟಿ ಮಾಡುವಷ್ಟು ಶಕ್ತಿ ಇಲ್ಲದವರು ಇಲ್ಲೇ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ತಮ್ಮ ಬಯಕೆಯನ್ನ ವ್ಯಕ್ತಪಡಿಸಿದ್ರು. ಸಿಎಂ ನಿವಾಸ ಕಾವೇರಿಗೆ ಸಚಿವರು ಹಾಗೂ ಸಚಿವ ಸ್ಥಾನದ ಆಕಾಂಕ್ಷಿಗಳ ದಂಡೇ ಭೇಟಿ ಕೊಟ್ಟಿದೆ. ಶಾಸಕ ಬಿಆರ್ ಪಾಟೀಲ್, ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ, ಶಾಸಕ ವಿಜಯಾನಂದ ಕಾಶ್ಯಪ್ಪನವರ್, ಸಚಿವರಾದ ಎಚ್ಸಿ ಮಹದೇವಪ್ಪ, ಕೃಷ್ಣ ಭೈರೇಗೌಡ, ಶಾಸಕ ಪ್ರದೀಪ್ ಈಶ್ವರ್, ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟನ್, ಶಾಸಕ ಸಂಗಮೇಶ್ ಅವರು ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ದೇವರು ಇಲ್ಲಿ ಇರುವಾಗ ದೆಹಲಿಗೆ ಯಾಕೆ ಎಂದ ಕಾಶ್ಯಪ್ಪನವರ್. ಸಚಿವ ಸ್ಥಾನದ ಭರವಸೆ ವ್ಯಕ್ತಪಡಿಸಿದ ಕೈ ನಾಯಕ. ಸಚಿವ ಸ್ಥಾನ ಯಾರಿಗೆ ತಾನೇ ಬೇಡ, ಅದರಲ್ಲೂ 2-3 ಬಾರಿ ಗೆದ್ದವರು ಈ ಬಾರಿ ನಮಗೆ ಅವಕಾಶ ಸಿಕ್ಕೇ ಸಿಗುತ್ತೆ, ಸಿಗಲೇಬೇಕು ಅಂತ ಸರತಿಯಲ್ಲಿ ನಿಂತು ಕಾಯ್ತಾ ಇದ್ದಾರೆ. ಸಂಪುಟ ಪುನಾರಚನೆ ಸಿಎಂ ಪರಮಾಧಿಕಾರ ಆಗಿರೋದ್ರಿಂದ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗುವ ಕೆಲಸವನ್ನೂ ಮಾಡ್ತಾ ಇದ್ದಾರೆ. ಅದೇ ರೀತಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಸಚಿವ ಸ್ಥಾನದ ಬೇಡಿಕೆ ಇಟ್ಟ ಶಾಸಕ ವಿಜಯಾನಂದ ಕಾಶ್ಯಪ್ಪನವರ್ ಸಚಿವ ಸ್ಥಾನದ ಲಾಬಿಗಾಗಿ ದೆಹಲಿಗೆಲ್ಲ ಹೋಗೋದಿಲ್ಲ, ನನಗೆ ಸಿದ್ದರಾಮಯ್ಯ ಡಿಕೆಶಿಯೇ ದೇವರು ಅಂತ ಡೈಲಾಗ್ ಹೊಡೆದ್ರು. ಆಶೆಯಿಂದನೇ ಒಬ್ಬ ಆಕಾಂಕ್ಷಿಯಾಗಿ ನಾನು ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿದ್ದೆ. ಏನಂದ್ರು ಸರ್ ಮುಖ್ಯಮಂತ್ರಿಗಳು? ನೋಡೋಣ, ಇನ್ನೂ ಮಾಡೋ ಕಾಲ ಬಂದಾಗ ಮಾಡೋಣ ಅಂತ ಹೇಳಿದ್ದಾರೆ. ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಕಳೆದ 50 ವರ್ಷದಿಂದ ನನ್ನ ತಂದೆ, ನನ್ನ ತಾಯಿ, ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಭದ್ರ ಒಂದು ಬುನಾದಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಇದ್ದೀವಿ. ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಸಲ್ಲಿಸಿದ್ದೀವಿ. ಅದಕ್ಕೆ ನಮ್ಮನ್ನು ಗುರುತಿಸಿ ಅಂತ ಕೇಳ್ಕೊಂಡಿದ್ದೀವಿ ಅಷ್ಟೇ. ಕೊಡ್ತಾರ ವಿಶ್ವಾಸ ಇದೆ ಸರ್? ವಿಶ್ವಾಸ ಖಂಡಿತವಾಗಿ ಇದೆ. ಯಾರ ಜೊತೆ ಚರ್ಚೆ ಮಾಡಿದೆ ಸರ್? ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಏನು ಎಐಸಿಸಿಯ ಜನರಲ್ ಸೆಕ್ರೆಟರಿ ಇದ್ದಾರೆ ಕೆ.ಸಿ. ವೇಣುಗೋಪಾಲ್ ಅವರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು, ಎಲ್ಲರಿಗೂ ವಿನಂತಿ ಮಾಡ್ಕೊಂಡಿದ್ದೀವಿ. ಖರ್ಗೆ ಅವ್ರಿಗೂ ವಿನಂತಿ ಮಾಡ್ಕೊಂಡಿದ್ದೀವಿ. ನಮ್ಮ ನಾಯಕರು ಇಲ್ಲೇ ಇದಾರಲ್ಲ, ದೇವ್ರು ಇಲ್ಲೇ ಇದ್ದಾಗ ಅದೇನೋ ಅಂತಾರಲ್ಲ, ಬೇರೆ ಊರಿಗೆ ಹೋಗಿ ದೇವ್ರು ಹುಡುಕಿದ್ರಂತೆ. ದೇವ್ರು ಇಲ್ಲೇ ಇದ್ದಾರೆ. ನಮ್ಮ ಸಿದ್ದರಾಮಯ್ಯ ಅವರೇ ದೇವರು, ಡಿ.ಕೆ. ಶಿವಕುಮಾರ್ ಅವರೇ ದೇವರು, ಮತ್ತೆ ಯಾರು? ಕಳೆದ 50 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಕುಟುಂಬ ಸೇವೆ ಸಲ್ಲಿಸಿದೆ. ಅದಕ್ಕೆ ಪ್ರತಿಫಲವಾಗಿ ಸಚಿವ ಸ್ಥಾನ ಕೊಡಬೇಕು ಅಂತ ಕಾಶ್ಯಪ್ಪನವರ್ ಹೇಳಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೇ ಸಚಿವ ಸ್ಥಾನದ ಬೇಡಿಕೆ ಇಟ್ಟಿದ್ದ ಕಾಶ್ಯಪ್ಪನವರ್ ತಮ್ಮ ಪತ್ನಿಗೂ ಎಂಎಲ್ಸಿ ಸ್ಥಾನ ಕೇಳಿದ್ರು. ಈಗ ಮತ್ತೊಮ್ಮೆ ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾ ಇರೋ ಕಾಶ್ಯಪ್ಪನವರ್ ಒಂದು ಕಡೆ ಹೈಕಮಾಂಡ್ ಬಳಿಯೂ ಪ್ರಯತ್ನ ಮಾಡ್ತಾ ಇದ್ದು ಈಗ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಹೋಗಿದ್ದಾರೆ. ಬೆಳಗಾವಿ ಅಧಿವೇಶನಕ್ಕೆ ಮೊದಲೇ ಲಿಸ್ಟ್ ಫೈನಲ್ ಮಾಡಿಕೊಳ್ಳಬೇಕು ಅನ್ನೋ ಪ್ರಯತ್ನದಲ್ಲಿ ಸಿದ್ದರಾಮಯ್ಯ ಇದ್ದು ಅದಕ್ಕೆ ಹೈಕಮಾಂಡ್ ಅವಕಾಶ ಕೊಡುತ್ತಾ ಇಲ್ವಾ ಅನ್ನೋದು ಕುತೂಹಲ ಕೆರಳಿಸಿದೆ. ಇದರ ನಡುವೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಅವಿರತ ಪ್ರಯತ್ನ ಪಡ್ತಾ ಇದ್ದಾರೆ. ಒಬ್ಬೊಬ್ಬರಾಗಿ ದೆಹಲಿಗೆ ಹೋಗ್ತಾ ಇದ್ದಾರೆ. ಆ ಮೂಲಕ ರಾಜ್ಯ ಕಾಂಗ್ರೆಸ್ ರಾಜಕೀಯವೆಲ್ಲ ದೆಹಲಿಗೆ ಶಿಫ್ಟ್ ಆದಂತೆ ಆಗಿದೆ. ಈಗ ಸಂಪುಟಕ್ಕೆ ಸರ್ಜರಿ ಮಾಡ್ತಾ ಇರೋದು ಯಾಕೆ ಅಂತ ನೋಡೋದಾದ್ರೆ ರಾಜ್ಯ ಕಾಂಗ್ರೆಸ್ ಮೇಲೆ ಬಿಹಾರ ರಿಸಲ್ಟ್ ಎಫೆಕ್ಟ್ ಆಗ್ತಾ ಇದೆ.
ನಾಯಕತ್ವ ಬದಲಾವಣೆ ಮಾಡಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗೋ ಭೀತಿ ಇದೆ. ಅದಕ್ಕೆ ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸುವ ನಿರ್ಧಾರ ಮಾಡಲಾಗಿದ್ದು, ಜಾತಿ, ಪ್ರಾದೇಶಿಕತೆ, ಸಮುದಾಯವಾರು ಅವಕಾಶ ಮಾಡಿಕೊಡಲು ತೀರ್ಮಾನಿಸಲಾಗಿದೆ. 6 ರಿಂದ 10 ಹೊಸ ಮುಖಗಳಿಗೆ ಮಣೆ ಹಾಕುವ ಸಾಧ್ಯತೆ ಇದೆ. ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆಯೋ ಇಲ್ವಾ ಅನ್ನೋದು ಇನ್ನೂ ಸಸ್ಪೆನ್ಸ್ ಆಗಿಯೇ ಉಳಿದಿದೆ. ಆದರೆ ಸಂಪುಟ ಪುನಾರಚನೆ ಆಗೋದಂತೂ ಸತ್ಯ ಅನ್ನೋದನ್ನ ತಿಳಿದುಕೊಂಡಿರೋ ಶಾಸಕರು ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ಗೆ ದುಂಬಾಲು ಬೀಳ್ತಾ ಇದ್ದಾರೆ. ನಮ್ಮನ್ನು ಪರಿಗಣಿಸಿ, ನಮಗೂ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಹೊಸಬರ ಬಳಿ ಹೊಸ ಯೋಚನೆಗಳು ಇರುತ್ತೆ, ಅವಕಾಶ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಹೊಸದಾಗಿ ಏನು ಆಯ್ಕೆ ಆಗಿದ್ದಾರೆ, ಅದೇನೋ ನಾನು ಟಿವಿಗೆ ಮಾಧ್ಯಮದಲ್ಲಿ ನೋಡಿದೆ, ಹೊಸಬ್ರಿಗೆ 15 ಜನಕ್ಕೆ ಅವಕಾಶ ಮಾಡಿಕೊಡುವಂತೆ ಕೊಡ್ತೀವಿ ಅಂತ ಏನೋ ಬರ್ತಾ ಇದೆ ಅಂತೇಳಿ. ಅದನ್ನು ಮಾಡಿದ್ರೆ ಉತ್ತಮ ಆಗ್ತದೆ. ಯಾಕೆಂದರೆ ಹೊಸಬ್ರ ಹತ್ರ ಹೊಸ ಥಾಟ್ಸ್ ಇರ್ತದೆ, ಏನು ಅಭಿವೃದ್ಧಿ ಅದ್ರ ಬಗ್ಗೆ ಅದೊಂದು ಅನುಕೂಲ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಹೊಸಬ್ರಿಗೆ ಅವಕಾಶ ಮಾಡಬೇಕು. ಕೊಟ್ಟರೆ ಯಾರು ಬೇಡ ಅಂತಾರೆ, ಹಂಗಂತ ನನಗೆ ಕೇಳಲ್ಲಪ್ಪ. ನಂದು ಬೇರೆ ಅಜೆಂಡಾ ಇದೆ, ನನ್ನ ಅಜೆಂಡಾ ಹೇಳಿದ್ದೀನಿ, ನನ್ನ ಅಜೆಂಡಾ ಬೇರೆ ಇದೆ, ನಾನೇನು ಕೇಳಲ್ಲ, ಬೇರೆಯವ್ರಿಗೆ ಮಾಡಿಕೊಳ್ಳಿ, ಏನೂ ಮಾತಾಡಲ್ಲ. ನಾನು ಹೇಳಿದ್ದೀನಿ ಡಿಸೆಂಬರ್ ಆದಮೇಲೆ ಜನವರಿ 1ನೇ ತಾರೀಕು ಹೊಸ ವರ್ಷಕ್ಕೆ ಮಾತಾಡೋಣ ಆ ವಿಷಯನ. ಈಗೇನು ಸಂಪುಟ ವಿಸ್ತರಣೆ ಇದೆ, ಯುವಕರಿಗೊಂದು ಅವಕಾಶ ಮಾಡೋಕ್ಕೆ ಮಾಧ್ಯಮ ಮುಖಾಂತರ ಮನವಿ ಮಾಡ್ತೀನಿ. ಸಿಎಂ ಭೇಟಿಯಾದ ರಾಜಣ್ಣ ಭರವಸೆ ಕೊಟ್ರ ಸಿಎಂ. ಇನ್ನು ಸಿಎಂ ದೆಹಲಿಗೆ ಹೋಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಸಹ ಸಿದ್ದು ನಿವಾಸಕ್ಕೆ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ಮತ್ತೆ ಮಂತ್ರಿ ಸ್ಥಾನಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ. ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ಸಿಎಂ ಜೊತೆ ಮಾತಾಡಿದ ರಾಜಣ್ಣ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತೆ ಮನವಿ ಮಾಡಿದ್ದು, ಈ ಬಗ್ಗೆ ವರಿಷ್ಠರ ಜೊತೆ ಮಾತಾಡುವಂತೆ ಹೇಳಿದ್ದಾರಂತೆ. ಈ ವೇಳೆ ಸಿಎಂ ಸಹ ಭರವಸೆ ಕೊಟ್ಟಿದ್ದಾರೆ. ಆದರೆ ಸಚಿವ ಸಂಪುಟ ಪುನಾರಚನೆ ಸದ್ಯಕ್ಕೆ ಬೇಕಾ ಬೇಡವಾ ಅನ್ನೋದನ್ನ ಹೈಕಮಾಂಡ್ ತೀರ್ಮಾನಿಸಲಿದೆಯಂತೆ. ಸದ್ಯ ಕ್ಯಾಬಿನೆಟ್ ಸರ್ಜರಿ ವಿಚಾರ ಖರ್ಗೆ ಅಂಗಳದಲ್ಲಿದೆ ಅಂತ ಹೇಳಲಾಗ್ತಾ ಇದೆ. ಹೀಗೆ ಒಂದು ಕಡೆ ಕ್ಯಾಬಿನೆಟ್ ಸರ್ಜರಿ ಬಗ್ಗೆ ಬಿಸಿ ಚರ್ಚೆಗಳು ನಡೀತಾ ಇದ್ರೆ, ಸಿಎಂ ಆಪ್ತರು ಮಾತ್ರ ಸಂಪುಟ ಸರ್ಜರಿ ವಿಚಾರವನ್ನ ಮಾತಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ಅದು ಸಿಎಂ ಮತ್ತು ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಆದರೆ ಈಗ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗ್ತಾ ಇರುವುದು ಸಂಪುಟ ಪುನಾರಚನೆ ಮಾಡುವ ವಿಚಾರಕ್ಕೆ ಅಲ್ಲ, ಅವರು ಮೋದಿಯವರನ್ನ ಭೇಟಿಯಾಗಲು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಮೂಲಕ ಕ್ಯಾಬಿನೆಟ್ ಸರ್ಜರಿ ಬಗ್ಗೆ ನಮಗೆ ಗೊತ್ತಿಲ್ಲ, ಸಂಪುಟ ಪುನಾರಚನೆ ಸದ್ಯಕ್ಕೆ ಇಲ್ಲ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ. ಇಲ್ಲಿಗೆ ಹೋಗ್ತಾ ಇರೋದು ಪ್ರಧಾನಮಂತ್ರಿಗಳಿಗೆ ಭೇಟಿಯಾಗಕ್ಕೆ. ಅಂದರೆ ಕ್ಯಾಬಿನೆಟ್ ರೀಶಫಲ್ ಆಗಲಿ, ಈ ವಿಚಾರಗಳೆಲ್ಲನೂ ಕೂಡ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ACC ಅಧ್ಯಕ್ಷರು ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಮುಖ್ಯಮಂತ್ರಿಗಳು ಮತ್ತು KPCC ಅಧ್ಯಕ್ಷರು, ನಮ್ಮ ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು, ಇವರೆಲ್ಲರೂ ಕೂಡ ನಿರ್ಣಯ ಮಾಡ್ತಾರೆ. ಏನೇ ಇದ್ರೂ ಕೂಡ ನನಗೆ ಗೊತ್ತಿಲ್ಲ. ನನಗೆ ಹೈಕಮಾಂಡ್ ಇವತ್ತಿನ ದಿವಸ ಈ ಎಲ್ಲ ವಿಚಾರಗಳು ಅಪ್ರಸ್ತುತ. ಈಗ ಪ್ರಧಾನಮಂತ್ರಿಗಳಿಗೆ ಭೇಟಿಯಾಗಿ ಹೋಗ್ತಾ ಇದ್ದಾರೆ. ಉಳಿದೆಲ್ಲ ವಿಚಾರಗಳು ಪಕ್ಷ ತೀರ್ಮಾನ ಮಾಡ್ತದೆ. ದಿಲ್ಲಿಗೆ ಮುಖ್ಯಮಂತ್ರಿಗಳ ಜೊತೆ ಹೋಗ್ತಾ ಇರೋದು ಮೇಲಾಗೆ ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನ ಚರ್ಚೆ ಮಾಡೋಕ್ಕೆ, ರೈತ ಸಮಸ್ಯೆ, ಆಮೇಲೆ ಇತರ ರಾಜ್ಯ ಸಮಸ್ಯೆಗಳನ್ನು ಸಂಬಂಧಪಟ್ಟರ ಜೊತೆಗೆ ಚರ್ಚೆ ಮಾಡಬೇಕು ಅಂತ ಇದ್ದಾರೆ. ಅದನ್ನು ಬಿಟ್ಟು ಉಳಿದದೆಲ್ಲ ಹೈಕಮಾಂಡ್ಗೆ, ಮುಖ್ಯಮಂತ್ರಿಗಳಿಗೆ ಬಿಟ್ಟಿರೋ ವಿಚಾರ. ಇಲ್ಲಿ ಗಮನಿಸಬೇಕಾದ ವಿಚಾರ ಏನಪ್ಪಾ ಅಂದ್ರೆ, ಹೊಸಬರು ಸಚಿವ ಸ್ಥಾನದ ಆಕಾಂಕ್ಷಿಗಳೆಲ್ಲ ಸಂಪುಟ ಪುನಾರಚನೆ ಆಗೇ ಆಗತ್ತೆ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ. ಆದರೆ ಹಿರಿಯ ನಾಯಕರು, ಅದಾಗಲೇ ಸಚಿವ ಸ್ಥಾನದಲ್ಲಿ ಇರೋರು ಸದ್ಯಕ್ಕೆ ಸಂಪುಟ ಪುನಾರಚನೆ ಅನ್ನೋದೇ ಇಲ್ಲ, ಆದಾಗ ನೋಡೋಣ ಬಿಡಿ, ಹೈಕಮಾಂಡ್ ತೀರ್ಮಾನ ಮಾಡಿದ ಮೇಲೆ ನೋಡೋಣ, ನಮ್ಮ ಖಾತೆ ಬದಲಾಗೋದಿಲ್ಲ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ. ಸಂಪುಟ ಪುನರಚನೆ ಆಗಬೇಕು, ಹೌದಾ? ಆಗ ಖಾತೆಗಳು ಬದಲಾವಣೆ ಆಗ್ತವೆ ಅನ್ನೋ ಸಂದರ್ಭ ಬರಬೇಕು. ಬಂದಾಗ ನನಗೇನಾದರೂ ಪೊಲೀಸ್ ಇಲಾಖೆ ಮೇಲೆ ಕೋಪ ಇದ್ದರೆ ಅಥವಾ ಇಷ್ಟ ಇಲ್ಲದೆ ಇದ್ದರೆ ಕೇಳಬೇಕು. ಇವ್ಯಾವೂ ನಡೆದಿಲ್ಲಲ್ಲ, ಇವ್ಯಾವೂ ನಡೆದಿಲ್ಲ. ಕಾಂಗ್ರೆಸ್ ನಾಯಕರು ಒಬ್ಬೊಬ್ಬರೇ ದೆಹಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಸಿಎಂ ಭೇಟಿಗೂ ಮುನ್ನವೇ ಕೆಲವರು, ಸಿಎಂ ಜೊತೆ ಕೆಲವರು, ಸಪರೇಟ್ ಆಗಿ ಇನ್ನೂ ಕೆಲವರು ದೆಹಲಿ ಸೇರಿಕೊಳ್ತಾ ಇದ್ದಾರೆ. ಆ ಮೂಲಕ ರಾಜ್ಯ ಕಾಂಗ್ರೆಸ್ ರಾಜಕೀಯ ದೆಹಲಿಗೆ ಶಿಫ್ಟ್ ಆಗ್ತಾ ಇದ್ದು, ಇದೇ ವಿಚಾರದ ಬಗ್ಗೆ ಈಗ ಬಿಜೆಪಿಯೂ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಕಾಂಗ್ರೆಸ್ ರಾಜ್ಯದ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ, ಅವರಿಗೆ ರಾಜ್ಯದ ಹಿತಾಸಕ್ತಿಗೆ ಬೇಕಾಗಿಲ್ಲ, ಅವರು ದೆಹಲಿಯಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಸತ್ತಿರೋ ಹೆಣ ಇದ್ದಂಗೆ, ಕಾಂಗ್ರೆಸ್ ಪಾರ್ಟಿದು ಸತ್ತಿರೋ ಹೆಣ ಇದ್ದಂಗೆ. ಈಗ ಮುಂದೆ ಯಾರು ಬರೋದು, ಹಿಂದೆ ಯಾರು ಹೆಗಲು ಕೊಡೋದು ಅಷ್ಟೇ. ಇಲ್ಲಿ ಮುಂದೆ DK ಕೊಡಬೇಕಾ, ಸಿದ್ದರಾಮಯ್ಯ ಕೊಡಬೇಕಾ, ಅಷ್ಟೇ ಇಲ್ಲಿ ನಡೀತಾ ಇರೋದು. ಹಿಂದೆ ಜನರ ಪಾಲಿಗಂತೂ ಸರ್ಕಾರ ಸತ್ತೋದು. ಬರ್ಬೋದು. ಈ ಕಿತ್ತಾಟ ನೋಡಿದ್ರೆ ಮಧ್ಯಂತರ ಚುನಾವಣೆ ಬರ್ಬೋದು.
ನಾವೆಲ್ಲರೂ BJP JDS ಅವರು ರೆಡಿಗಿದ್ದೀವಿ. ಯಾವುದೇ ಚುನಾವಣೆ ಬಂದರೂ ರೆಡಿ ಇದ್ದೀರಿ. ಪಕ್ಷಾಂತರಗೀಗ ಯಾವುದೂ ಇಲ್ಲ. ಈ ಸರಿ ಡೈರೆಕ್ಟ್ ಚುನಾವಣೆಯನ್ನು ಮಾಡ್ತೀರಿ. ಜನರ ಬಹುಮತವನ್ನು ಗಳಿಸಿ ರಾಜ್ಯದಲ್ಲಿ BJP ಮತ್ತು JDSನ ಆಡಳಿತ ಬರುತ್ತೆ. ಎಲ್ಲ ಹೋಗಿ ದೆಹಲಿಯಲ್ಲಿ ಕುಳಿತುಕೊಳ್ತಾ ಇದ್ದಾರೆ. ತಮ್ಮ ಕುರ್ಚಿಗಳನ್ನ ಭದ್ರ ಮಾಡಿಕೊಳ್ಳಲು ನೋಡ್ತಾ ಇದ್ದಾರೆ. ಇವರಿಂದ ಏನನ್ನೂ ನಿರೀಕ್ಷೆ ಮಾಡಲು ಸಾಧ್ಯವಿಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಅವನತಿ ಶುರುವಾಗಿದೆ ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದ್ರು. ಈ ಸರ್ಕಾರದ ಏನಾದರೂ ಬರ್ತದೆ, ನಿರೀಕ್ಷೆ ಮಾಡಬಹುದು, ಅಭಿವೃದ್ಧಿ ಆಗಬಹುದು ಅಂತ ಕಂಡ್ರೆ ಅದು ಕನಸಾಗ್ತದೆ. ದೇಶಕ್ಕೆ ಭವಿಷ್ಯವನ್ನು ಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಈ ದೇಶವನ್ನ ಎಲ್ಲ ಒಂದು ಕಡೆ ಅಭಿವೃದ್ಧಿ ಅಂತ ಕೊಂಡೊಯ್ತಕ್ಕಂಥ ಈ ಒಂದು ಕೆಲಸಗಳೇನಿದೆ ಇದ್ರ ಬಗ್ಗೆ ಚಿಂತನೆ ಮಾಡಿ ರಾಜ್ಯಕ್ಕೆ ಏನೇನು ಬೇಕೋ ಮಾಡ್ರಯ್ಯ ಅಂದ್ರೆ ಇವರಿಗೆ ಅದು ಗೊತ್ತೇ ಇಲ್ಲ. ಇವರು ಅಧಿಕಾರದ ಕುರ್ಚಿಗೋಸ್ಕರ ಕಿತ್ತಾಡ್ತಾ ಇದ್ದಾರೆ. ಸಿಎಂ ಬದಲಾವಣೆಯೂ ಇಲ್ಲ, ಸಂಪುಟ ವಿಸ್ತರಣೆಯೂ ಸದ್ಯಕ್ಕಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು. ರಾಜ್ಯ ಕಾಂಗ್ರೆಸ್ನಲ್ಲಿ ಬಿಸಿ ಬಿಸಿ ಬೆಳವಣಿಗೆಗಳು ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಕುರ್ಚಿ ಉಳಿಸಿಕೊಳ್ಳೋದಕ್ಕೆ, ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಳೋದಕ್ಕೆ ಪ್ರಯತ್ನಗಳು ನಡೀತಾನೇ ಇವೆ. ಇದನ್ನೇ ಈಗ ಬಿಜೆಪಿ ನಾಯಕರು ಲೇವಡಿ ಮಾಡ್ತಾ ಇದ್ದು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ನಡೆಸುವ ಸಾಮರ್ಥ್ಯ ಇಲ್ಲ ಅಂತ ಟೀಕಿಸ್ತಾ ಇದ್ದಾರೆ. ಸಿಎಂ ಡಿಸಿಎಂ ಡೆಲ್ಲಿ ಟೂರ್, ಕುರ್ಚಿ ಕದನ ಇನ್ನೂ ಮುಗಿದಿಲ್ವಾ? ಸಿಎಂ ಬದಲಾವಣೆಯ ಸಸ್ಪೆನ್ಸ್ ಇನ್ನೂ ಮುಂದುವರೆದಿದ್ಯಾ? ಸಂಪುಟ ಸರ್ಜರಿಗೆ ಹೈಕಮಾಂಡ್ ಒಪ್ಪಿಗೆ ಕೊಡ್ತಾ ಇಲ್ವಾ? ದೆಹಲಿ ಅಂಗಳದಲ್ಲಿ ಡಿಕೆಶಿ ಪವರ್ ಗೇಮ್. ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಕತೆ ಏನು? ಕೆಪಿಸಿಸಿ ಅಧ್ಯಕ್ಷ ಗಾದಿಗೂ ಪೈಪೋಟಿ ಸ್ಪರ್ಧೆ ಏರ್ಪಟ್ಟಿದ್ಯಾ? ಡಿಕೆಶಿ ಮುಂದಿನ ನಡೆಯೇನು? ಒಂದು ಸಿಎಂ ಬದಲಾವಣೆ, ಇಲ್ಲಾಂದ್ರೆ ಸಂಪುಟ ವಿಸ್ತರಣೆ. ಎರಡರಲ್ಲಿ ಒಂದು ಫಿಕ್ಸ್ ಅಂತ ಕಾಂಗ್ರೆಸ್ ನಾಯಕರು ಹೇಳಿದ್ರು. ಇದನ್ನೇ ಕ್ರಾಂತಿ ಅಂತ ಕರೆದಿದ್ರು. ಬಿಹಾರ ಚುನಾವಣೆಯ ನಂತರ ಬೆಳವಣಿಗೆ ಆಗುವುದು ಖಚಿತ ಅಂತಾನೆ ಹೇಳಲಾಗಿತ್ತು. ಆದರೆ ಈಗ ಏನೂ ಆಗ್ತಾ ಇಲ್ಲ. ಸದ್ಯಕ್ಕೆ ಯಥಾಸ್ಥಿತಿ ಮುಂದುವರಿಸಿ ಅಂತ ಹೈಕಮಾಂಡ್ ಹೇಳಿದೆಯಂತೆ. ಹಾಗಾಗಿ ಮುಂದೇನು ಅನ್ನೋ ಸಸ್ಪೆನ್ಸ್ ಮತ್ತೆ ಮುಂದುವರೆದಿದೆ. ಕುರ್ಚಿ ಕದನ ಬಗೆಹರಿಯುವವರೆಗೂ ಸಂಪುಟ ಸರ್ಜರಿ ಆಗೋದಿಲ್ವಾ? ರಾಜ್ಯದಲ್ಲಿ ಸಿಎಂ ಬದಲಾವಣೆ ಸಸ್ಪೆನ್ಸ್ ಇನ್ನೂ ಮುಂದುವರೆದಿದೆಯಾ? ಡೆಲ್ಲಿಯಲ್ಲಿ ಡಿಕೆಶಿ ಪವರ್ ಗೇಮ್, ಕೊನೆ ಪ್ರಯತ್ನ ಮಾಡಿದ್ರ ಡಿಸಿಎಂ? ಏನಿಲ್ಲ, ಸಿಎಂ ಬದಲಾವಣೆಯೂ ಇಲ್ಲ, ಸಂಪುಟ ವಿಸ್ತರಣೆಯೂ ಸದ್ಯಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಕೈ ನಾಯಕರು. ಆದರೆ ವಿಪಕ್ಷಗಳು, ವಿರೋಧಿಗಳು ಹೇಳ್ತಾ ಇರೋ ಕಥೆನೇ ಬೇರೆ. ಅವರು ಸಂಪುಟ ಪುನಾರಚನೆ ವರ್ಸಸ್ ಸಿಎಂ ಬದಲಾವಣೆ ಅಂತ ಇನ್ನೂ ಹೇಳ್ತಾನೆ ಇದ್ದಾರೆ. ಕುರ್ಚಿ ಕದನ ಇನ್ನೂ ನಿಂತಿಲ್ಲ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿಯೇ ಈಗ ಕಾಂಗ್ರೆಸ್ ಹೈಕಮಾಂಡ್ ಸಹ ಸಂಪುಟ ಪುನಾರಚನೆಗೆ ಒಪ್ಪಿಗೆ ಕೊಟ್ಟಿಲ್ಲ ಅನ್ನೋ ಸುದ್ದಿ ಕೇಳಿಬಂದಿದೆ. ದಿಲ್ಲಿಯಲ್ಲಿ ರಾಜ್ಯ ರಾಜಕೀಯದ ಬಗ್ಗೆ ಹಲವು ಬೆಳವಣಿಗೆಗಳು ನಡೀತಾ ಇವೆ. ಕ್ಯಾಬಿನೆಟ್ ಕುತೂಹಲದ ಮಧ್ಯೆ ನಾಯಕತ್ವ ಗೊಂದಲದ ಬಗ್ಗೆಯೂ ಚರ್ಚೆಗಳು ನಡೆದಿವೆ. ರಾಜ್ಯದಲ್ಲಿ ಮೊದಲು ನಾಯಕತ್ವ ಗೊಂದಲ ಬಗೆಹರಿಯಲಿ, ಆ ನಂತರ ಸಂಪುಟ ಪುನಾರಚನೆ ಬಗ್ಗೆ ಮಾತಾಡೋಣ ಅಂತ ಹೈಕಮಾಂಡ್ ತೀರ್ಮಾನಿಸಿದೆಯಂತೆ. ಅದಕ್ಕೆ ಸಿಎಂ ಭೇಟಿ ವೇಳೆ ಹೆಚ್ಚೇನೂ ಮಾತನಾಡದ ರಾಹುಲ್ ಗಾಂಧಿ ಏನೇ ಇದ್ರೂ ಅಧ್ಯಕ್ಷರ ಜೊತೆ ಮಾತನಾಡಿ ಅಂತ ಹೇಳಿದ್ರಂತೆ. ಹಾಗಾಗಿ ಸಿಎಂ ಖರ್ಗೆಗಾಗಿ ಕಾದು ಕುಳಿತು ಅವರ ಜೊತೆಯೂ ಕ್ಯಾಬಿನೆಟ್ ಸರ್ಜರಿ ಬಗ್ಗೆ ಮಾತಾಡಿದ್ದಾರೆ. ಸಂಪುಟ ಪುನಾರಚನೆ ವಿಷಯ ಸದ್ಯ ಖರ್ಗೆ ಅಂಗಳಕ್ಕೆ ಹೋಗಿದ್ದು, ನಾಯಕತ್ವ ಗೊಂದಲ ಬಗೆಹರಿಸಿದ ಬಳಿಕವೇ ಸಂಪುಟ ಪ್ರಕ್ರಿಯೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಧ್ಯಕ್ಷರ ಜೊತೆಗೆ ಚರ್ಚೆ ಮಾಡುವುದಕ್ಕೂ ಮುನ್ನವೇ ಸಂಪುಟ ವಿಸ್ತರಣೆ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇರುವುದಕ್ಕೆ ಖರ್ಗೆ ಅವರಿಗೆ ಬೇಸರ ಆಗಿದೆಯಂತೆ. ಮಾಧ್ಯಮಗಳಲ್ಲಿ ವರದಿ ಬಗ್ಗೆ ಖರ್ಗೆ ಬೇಸರ ವ್ಯಕ್ತಪಡಿಸಿದ್ದಾರಂತೆ. ಕುರ್ಚಿ ಕದನ ಮುಗಿದ ನಂತರವೇ ಎಲ್ಲ ಅಂತ ಖರ್ಗೆ ಹೇಳಿರೋದ್ರಿಂದ ಸಿಎಂ ಬದಲಾವಣೆ ವಿಚಾರ ಇನ್ನೂ ಪ್ರಸ್ತುತ ಇದೆ ಎಂಬಂತಾಗಿದೆ.
ಇದರ ಮಧ್ಯೆ ಡಿಸಿಎಂ ಡಿಕೆಶಿಗೆ ಎರಡೆರಡು ರೀತಿಯ ಸವಾಲುಗಳು ಇವೆ. ಒಂದು ಕಡೆ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಉಳಿಸಿಕೊಳ್ಳಬೇಕಾಗಿದೆ, ಮತ್ತೊಂದು ಕಡೆ ಸಿಎಂ ಸ್ಥಾನಕ್ಕಾಗಿ ಕೊನೆ ಪ್ರಯತ್ನವನ್ನು ಮಾಡಬೇಕಾಗಿದೆ. ಅವರು ಈ ಎರಡನ್ನೂ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 2 ದಿನಗಳ ಕಾಲ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದ ಡಿಕೆ ಶಿವಕುಮಾರ್ ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡಿ ಬಂದಿದ್ದಾರಂತೆ. ದೆಹಲಿಯಲ್ಲಿ ಪವರ್ ಗೇಮ್ ಆಡಿರೋ ಡಿಕೆ ಶಿವಕುಮಾರ್ ನನ್ನನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲೇ ಮುಂದುವರಿಸಿ ಪಕ್ಷವನ್ನ ಅಧಿಕಾರಕ್ಕೆ ತರೋದಕ್ಕೆ ನಾನು ಶ್ರಮ ಹಾಕಿದ್ದೇನೆ. ಮುಂದಿನ ಅವಧಿಗಾದರೂ ನೀವೇ ಸಿಎಂ ಅನ್ನೋ ಬಗ್ಗೆ ಸ್ಪಷ್ಟತೆ ಕೊಡಿ. ಸಂಪುಟ ಪುನಾರಚನೆ ವೇಳೆ ನಮ್ಮ ಬೆಂಬಲಿಗರಿಗೆ ಆದ್ಯತೆ ಕೊಡಿ. ಬೆಂಗಳೂರು ನಗರಾಭಿವೃದ್ಧಿ ಜಲಸಂಪನ್ಮೂಲ ಖಾತೆಗೆ ಯಾರೂ ಹಸ್ತಕ್ಷೇಪ ಮಾಡಬಾರದು ಅಂತ ಹೈಕಮಾಂಡ್ ಬಳಿ ಹೇಳಿದ್ದಾರಂತೆ. ಎಸ್, ಆಚೆ ಏನು ಬೇಕಾದರೂ ಹೇಳಬಹುದು, ಆದರೆ ಒಳಗೆ ಸಿಎಂ ಆಗಬೇಕು ಅನ್ನೋ ಆಸೆ ಡಿಕೆ ಶಿವಕುಮಾರ್ಗೆ ಇದೆ. ಈ ಬಾರಿ ಆಗದೆ ಇದ್ರೆ ಮುಂದೆ ಆಗ್ತೀವೋ ಇಲ್ವೋ ಅನ್ನೋ ಭಯವೂ ಇದೆ. ಅದಕ್ಕೆ ಡಿಕೆಶಿ ತಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನಗಳನ್ನ ಮಾಡಿದ್ದಾರೆ. ಅದೇ ರೀತಿ ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಸ್ಪರ್ಧೆ ಏರ್ಪಟ್ಟಿರೋದ್ರಿಂದ ಅದನ್ನು ಉಳಿಸಿಕೊಳ್ಳಕ್ಕೆ ಪ್ರಯತ್ನ ಮಾಡಿದ್ದಾರೆ. ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ ಅಂದಿರೋ ಡಿಕೆಶಿ ನಾನು ಅಧ್ಯಕ್ಷ ಸ್ಥಾನ ನಿರ್ವಹಿಸಲು ಫಿಟ್ ಅಂಡ್ ಫೈನ್ ಎಂದಿದ್ದಾರೆ. ಮೆಂಟಲಿ ಹೆಲ್ತು, ಫಿಸಿಕಲಿ ಹೆಲ್ತು, ಪೊಲಿಟಿಕಲ್ ಹೆಲ್ತು ಎಲ್ಲ ಕರೆಕ್ಟಾಗಿದೆ. ನಾನ್ಯಾಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಆ ಸಂದರ್ಭ ಏನೂ ಉದ್ಭವ ಆಗಲಿಲ್ಲ. ಎಲ್ಲಿವರೆಗೂ ಕಾಂಗ್ರೆಸ್ಸಲ್ಲಿ ಯಾವ ಸ್ಥಾನದಲ್ಲಿ ಕೆಲಸ ಮಾಡಿ ಹೋಗ್ತಾರೆ ಅಲ್ಲಿವರೆಗೂ ನಾನು ಒಬ್ಬ ಶಿಸ್ತಿನ ಸಿಪಾಯಿನಂತೆ ಮಾಡ್ಕೊಂಡು ಹೋಗೋನು. ಯಾವ ಕಾರಣಕ್ಕೂ ಕಾಂಗ್ರೆಸ್ ಪಾರ್ಟಿಗೆ ಬ್ಲ್ಯಾಕ್ ಮೇಲ್ ಮಾಡೋನಲ್ಲ. ಪಾರ್ಟಿ ಕಟ್ಟಿರೋ ನಾನು ಹಗಲು ರಾತ್ರಿ ಪಕ್ಷನ ಕಟ್ಟಿದ್ದೀನಿ, ದುಡ್ದಿದ್ದೀನಿ, ಮುಂದಕ್ಕೂ ಕಟ್ತೀವಿ, ಮುಂದಕ್ಕೂ ಅಧಿಕಾರ ಬರ್ತದೆ. ಅದಕ್ಕೇನು ಬೇಕೋ ನಾವು ಮಾಡೋ ನಾನು. ಸೊ ಅದರಿಂದ ಯಾರು ನಿಮ್ಗೆ ಅದು ಇದು ಅಂತ ನೀವು ಚಿಂತೆ ಮಾಡೋದು ಬೇಡ. ಬಿಹಾರ ಚುನಾವಣೆ, ಸಿದ್ದರಾಮಯ್ಯಗೆ ಇರೋ ಬೆಂಬಲ, ರಾಜ್ಯದ ಪರಿಸ್ಥಿತಿಗಳು ಇದನ್ನೆಲ್ಲ ನೋಡಿದ್ರೆ ಡಿಕೆಶಿ ಈ ಬಾರಿ ಸಿಎಂ ಆಗೋದು ಅನುಮಾನ. ಆ ವಿಚಾರ ಸ್ವತಃ ಡಿಕೆಶಿಗೂ ಗೊತ್ತಿದೆ. ಅದಕ್ಕೆ ಅಟ್ಲೀಸ್ಟ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನಾದರೂ ಉಳಿಸಿಕೊಳ್ಬೇಕು. ಮುಂದಿನ ಬಾರಿ ಸಿಎಂ ನಾನೇ ಅನ್ನೋ ಆಶ್ವಾಸನೆಯಲ್ಲಿ ಹೈಕಮಾಂಡ್ನಿಂದ ಪಡೆದುಕೊಳ್ಳಬೇಕು ಅಂತ ಡಿಕೆಶಿ ಪ್ರಯತ್ನ ಮಾಡ್ತಾ ಇದ್ದಾರಂತೆ. ಹಾಗಂತ ಬೆಂಗಳೂರಿನಿಂದ ದೆಹಲಿಯವರೆಗೂ ಗುಸುಗುಸು ಕೇಳಿಸ್ತಾ ಇದೆ. ಬಿಹಾರ ಚುನಾವಣೆ ನಂತರ ಕ್ರಾಂತಿ ಅಂತ ಹೇಳಲಾಗ್ತಾ ಇತ್ತು. ಆದರೆ ಫಲಿತಾಂಶದ ನಂತರ ಕ್ರಾಂತಿ ಪಟಾಕಿ ಟುಸ್, ಸಿದ್ದು ಸೇಫ್ ಅಂತ ಹೇಳಲಾಗಿತ್ತು. ಈಗ ನೋಡಿದ್ರೆ ಸಂಪುಟ ಸರ್ಜರಿಗೆ ಗ್ರೀನ್ ಸಿಗ್ನಲ್ ಕೊಡದೆ ಕ್ರಾಂತಿಯ ಸಸ್ಪೆನ್ಸ್ ಅನ್ನ ಮುಂದುವರಿಯುವಂತೆ ಮಾಡಲಾಗಿದೆ.